ಹಾಯ್ ನಮಸ್ತೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತಲ್ವಾ? ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಥವಾ ದೀಪಾವಳಿಯಲ್ಲಿ ಲಕ್ಷ್ಮಿ ಕೂರಿಸುವಾಗ ಪ್ರತಿ ಸರಿನೂ ಸೀರೆನೇ ತಂದು ಪೂಜೆ ಮಾಡೋದಕ್ಕಾಗಲ್ಲ ಅಲ್ವಾ? ಇನ್ನು ಕೆಲವೊಬ್ಬರಿಗೆ ಸೀರೆ ತಂದು ಮಾಡೋದಕ್ಕೆ ಕಷ್ಟನೂ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಬ್ಲೌಸ್ ಪೀಸಲ್ಲೂ ಕೂಡ ನಾವು ದೇವಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆನ ಮಾಡ್ಬೋದು. ಈ ವಿಡಿಯೋನಲ್ಲಿ ಹೇಗೆ ದೇವಿಗೆ ಬ್ಲೌಸ್ ಪೀಸಿಂದ ಸೀರೆ ಉಡಿಸ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ, ನೋಡೋಣ. ಬ್ಲೌಸ್ ಪೀಸಿಂದ ಹೇಗೆ ತಾಯಿಗೆ 4-5 ಥರ ಸೀರೆನ ಉಡಿಸ್ಬೋದು ಅಂತ ಹೇಳಿ ಲಾಂಗ್ ವಿಡಿಯೋನಲ್ಲಿ ನಾನು ತೋರಿಸಿದ್ದೀನಿ. ಈ ವಿಡಿಯೋನಲ್ಲಿ ಜಸ್ಟ್ 2 ಥರ ಮಾತ್ರ ತೋರಿಸ್ತಾ ಇದ್ದೀನಿ. ಫಸ್ಟು ಯಾವುದೇ ಬ್ಲೌಸ್ ಆಗಿರಲಿ, ನಮ್ಮ ಬೆರಳಿದೆ ಅಲ್ವಾ, ಬೆರಳಲ್ಲಿ ಫಸ್ಟ್ ಬರುವಂಥ ಮಾರ್ಕ್ಗಿಂತ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಈ ರೀತಿ ಫೋಲ್ಡಿಂಗ್ ಮಾಡಿ ಎತ್ತಿಟ್ಕೊಬೇಕು. ಸ್ವಲ್ಪ ಐರನ್ ಮಾಡ್ಕೊಳ್ಳೋದಕ್ಕಾದರೆ ಇನ್ನೂ ಬೆಸ್ಟು, ನೆರಿಗೆಗಳು ತುಂಬಾ ಚೆನ್ನಾಗಿ ಕೂರುತ್ತೆ. ಈಗ ಫಸ್ಟ್ ಬ್ಲೌಸ್ ಪೀಸನ್ನು ನಾನಿಲ್ಲಿ ಈ ರೀತಿ ಚಂಬನ್ ಮೇಲ್ಗಡೆ ತಗೊಂಡು ಹಾಕಿದ್ದೀನಿ. ಮಧ್ಯದಲ್ಲಿ ಒಂದು ಪಿನ್ ಕೂಡ ಹಾಕಿದ್ದೀನಿ. ಇನ್ನು ಹಿಂದ್ಗಡೆ ನಿಮಗೆ ಇದು ತುಂಬ ಉದ್ದ ಆಗಿದೆ ಅಂದರೆ ಮಾತ್ರ ಈ ರೀತಿ ಪಿನ್ ಹಾಕಿ, ಕರೆಕ್ಟ್ ಆಗಿದೆ ಅಂದರೆ ಪಿನ್ ಹಾಕೋ ಅವಶ್ಯಕತೆ ಇಲ್ಲ. ಅದಾದಮೇಲೆ ನೀಟಾಗಿ ನೆರಿಗೆಗಳನ್ನು ಈ ರೀತಿ ಜೋಡಿಸ್ಕೊಂಡು ಈ ಚಂಬಿಗೆ ಕಾಯಿನ ಇಟ್ಟು ಅದ್ರ ಮೇಲೆ ನಾವು ಈ ಮುಖವಾಡನ ಹಾಕಿ ಅದಕ್ಕೆ ಯಾವ ರೀತಿ ನಮಗೆ ಬೇಕೋ ಆ ರೀತಿ ಅಲಂಕಾರ ಮಾಡ್ಕೋಬೋದು. ಇನ್ನು ಸೆಕೆಂಡ್ ಮೆಥಡ್ ಅಂದರೆ 2 ಸ್ಟೆಪ್ಪಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ತೋರಿಸ್ತಾ ಅಲ್ವಾ, ಈ ರೀತಿಯಾಗಿ ನೆರಿಗೆಗಳು ಸ್ವಲ್ಪ ಡಿಫ್ರೆನ್ಸ್ ಇರೋ ಥರ ಜೋಡಿಸ್ಕೊಂಡು ಒಂದು ಪಿನ್ನನ್ನು ಮೊದಲು ಹಾಕೋಬೇಕು. ನೆಕ್ಸ್ಟ್ ಹಿಂದ್ಗಡೆಯಿಂದ ಸ್ವಲ್ಪ ಎಳೆದು ಅಲ್ಲಿ ಕೂಡ ಒಂದು ಪಿನ್ನನ್ನು ಹಾಕಿ ನೆಕ್ಸ್ಟ್ ನೆರಿಗೆಗಳನ್ನೆಲ್ಲ ನೀಟಾಗಿ ಹರಡ್ಕೊಂಡು ಆಮೇಲೆ ನಾರ್ಮಲ್ ಆಗಿ ಚಂಬಿಗೆ ಎಲೆಗಳನ್ನು ಇಟ್ಟು ಕಾಯಿ ಇಟ್ಟು ಮುಖವಾಡನ ಇಟ್ಟ ಮೇಲೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಒಡವೆಗಳನ್ನು ಹಾಕಿ ನೀವು ಅಲಂಕಾರ ಮಾಡ್ಕೋಬೋದು. ಈ ವರಮಹಾಲಕ್ಷ್ಮಿ ಹಬ್ಬದ ರಿಲೇಟೆಡ್ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಕಲ್ಲಿ ಒಂದು ಲಾಂಗ್ ವಿಡಿಯೋನ ಮಾಡ್ತೀನಿ, ಅದರಲ್ಲಿ ನನಗೆ ತಿಳಿದಿರೋಷ್ಟು ನಾನು ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ. ಬಾಯ್, ಥ್ಯಾಂಕ್ ಯು.